ಪಾಠ 10 ಪದ್ಯ ಸರ್ವಜ್ಞನ ತ್ರಿಪದಿಗಳು. ಇದರ ಅರ್ಥವನ್ನು ತಿಳಿದುಕೊಳ್ಳೋಣ ಬನ್ನಿ. ಸರ್ವಜ್ಞನೆಂಬುವನು ಗರ್ವದಿಂದಾದವನೇ? ಅಲ್ಲ, ಸರ್ವಜ್ಞನೆಂಬುವವನು ಗರ್ವದಿಂದಾಗಿಲ್ಲ. ಯಾಕಂದ್ರೆ ಸರ್ವಜ್ಞ ಎನ್ನೋ ಪದವಿ ಅವರ ಜ್ಞಾನದಿಂದ ಬಂದಿರೋದು. ಸರ್ವರೊಳಗೊಂದು ನುಡಿಗಲಿತು ವಿದ್ಯೆಯ ಅಂದ್ರೆ ಎಲ್ಲರ ಜೊತೆ ಬೆರೆತು ತನ್ನ ಅನುಭವದಿಂದ ಒಂದೊಂದು ವಿದ್ಯೆಯನ್ನು ಕಲಿತಿದ್ದಾರೆ. ಅವರು ವಿದ್ಯೆಯ ಪರ್ವತವೇ ಆದ್ರು. ಅಂದ್ರೆ ವಿದ್ಯೆಯ ಪರ್ವತ ಅಂದ್ರೆ ವಿದ್ಯೆಯ ಪಂಡಿತನೇ ಆದ್ರು ಅಂತ ಈ ತ್ರಿಪದಿಯ ಅರ್ಥ. ಸರ್ವಜ್ಞರು ತಮ್ಮ ಜ್ಞಾನ ಮತ್ತು ಸಾಮರ್ಥ್ಯದಿಂದ ಸರ್ವಜ್ಞ ಎಂಬ ಪದವಿಯನ್ನ ಪಡೆದ್ರು. ಗರ್ವದಿಂದ ಮಾತ್ರ ಅಲ್ಲ. ಇದು ಈ ತ್ರಿಪದಿಯ ಅರ್ಥ. ಗರ್ವ ಅಂದ್ರೆ ಜಂಬ, ನುಡಿ ಅಂದ್ರೆ ಮಾತು, ಪರ್ವತ ಅಂದ್ರೆ ಬೆಟ್ಟ. ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಂಗಿ, ಕೊಟ್ಟಿದ್ದು ಕೆಟ್ಟಿತ್ತೆನ ಬೇಡ, ಮುಂದಕ್ಕೆ ಕಟ್ಟುವುದು ಬುತ್ತಿ ಸರ್ವಜ್ಞ. ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ, ಕೊಟ್ಟಿದ್ದು ಕೆಟ್ಟಿತ್ತೆನ ಬೇಡ, ಮುಂದಕ್ಕೆ ಕಟ್ಟುವುದು ಬುತ್ತಿ ಸರ್ವಜ್ಞ. ಅಂದ್ರೆ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ, ಕೊಟ್ಟಿದ್ದು ಕೆಟ್ಟಿತ್ತೆನ ಬೇಡ, ಮುಂದಕ್ಕೆ ಕಟ್ಟುವುದು ಬುತ್ತಿ ಸರ್ವಜ್ಞ. ಅಂದ್ರೆ ಕೊಟ್ಟಿದ್ದು ತನಗೆ ಅಂದ್ರೆ ನಾವು ಯಾವಾಗ್ಲೇ ಯಾರಿಗೂ ಏನೋ ದಾನ ಧರ್ಮ ಮಾಡ್ತೀವಲ್ಲ, ಅದು ನಮ್ಮ ಧರ್ಮ. ಬಚ್ಚಿಟ್ಟಿದ್ದು ಪರರಿಗೆ, ನಾವು ಏನನ್ನಾದ್ರೂ ಬಚ್ಚಿಡ್ತೀವಲ್ಲ ಅದೆಲ್ಲ ಪರರ ಪಾಲಾಗುತ್ತೆ, ಅದರಲ್ಲಿ ನಮ್ಗೇನೋ ಸಿಗೋದಿಲ್ಲ. ಕೊಟ್ಟಿದ್ದು ಕೆಟ್ಟಿತ್ತೇನೆ ಬೇಡ, ಮುಂದಕ್ಕೆ ಕೊಟ್ಟಿದ್ದು ಕೆಟ್ಟಿತ್ತೇನೆ ಬೇಡ ಅಂದ್ರೆ ನೀನು ಯಾವಾಗ್ಲೂ ಯಾರಿಗೋ ಏನೋ ದಾನ ಧರ್ಮ ಮಾಡಿರ್ತೀಯಲ್ಲ, ಅಯ್ಯೋ ನಾನು ಅದನ್ನ ಕೊಟ್ಬಿಟ್ಟು ಕೆಟ್ಬಿಟ್ನಲ್ಲಪ್ಪ ಅಂತ ನೀನು ಯೋಚಿಸ್ಬೇಡ. ಮುಂದಕ್ಕೆ ಕಟ್ಟುವುದು ಬುತ್ತಿ ಸರ್ವಜ್ಞ. ಮುಂದಕ್ಕೆ ಅದು ನಿನ್ ಕಟ್ಟಿದ್ದ ಬುತ್ತಿಯ ರೀತಿಯಲ್ಲಿ ನಿನ್ನ ಹಿಂದೆ ಅದು ಬರುತ್ತೆ ಅಂತ ಸರ್ವಜ್ಞ ಮಹಾಶಯರು ಈ ತ್ರಿಪದಿ ಸಾಲಿನಲ್ಲಿ ಹೇಳಿದ್ದಾರೆ. ಅಂದ್ರೆ ನಾವು ದಾನ ಧರ್ಮ ಮಾಡಿದ ಪುಣ್ಯ ನಮ್ಮ ಕಟ್ಟಿದ್ದ ಬುದ್ಧಿಯಂತೆ. ಸರಿ, ಹಾಗಾದ್ರೆ ಮುಂದಿನ ತ್ರಿಪದಿಯನ್ನು ನೋಡೋಣ. ಜಾತಿಹೀನನ ಮನೆಯ ಜ್ಯೋತಿತಾಹೀನವೇ, ಜಾತಿ ವಿಜಾತಿಯನ ಬೇಡ, ದೇವನೊಲಿ ದಾತನೇ ಜಾತ ಸರ್ವಜ್ಞ. ಅಂದ್ರೆ ಜಾತಿಹೀನನ ಮನೆಯ ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಕೆಲವು ಪದ್ಧತಿಗಳಿದಾವೆ, ಕೆಲವು ಧರ್ಮಗಳಿದಾವೆ, ಕೆಲವು ಜಾತಿಗಳಿದಾವೆ. ಕೆಲವು ವೃತ್ತಿಗಳಲ್ಲಿ ಕೆಲಸ ಮಾಡ್ತಾ ಇರೋರನ್ನ ನಮ್ಮ ಭಾರತ ದೇಶದ ಪದ್ಧತಿಯಲ್ಲಿ ಮೇಲ್ಜಾತಿಯವರು ಅಂತ ಕರೀತಾರೆ. ಕೆಲವು ವೃತ್ತಿಗಳನ್ನು ಮಾಡ್ತಾ ಇರೋರನ್ನ ಕೆಳಜಾತಿ ಅಂತ ಕರೀತಾರೆ. ಜಾತಿ ವಿಜಾತಿಯನ್ನ ಬೇಡ. ನಮ್ಮ ಭಾರತ ದೇಶದಲ್ಲಿ ನಮ್ಮ ಭಾರತ ದೇಶದ ಜನತೆ ಅವ್ರ ಮೇಲ್ಜಾತಿ, ಇವರು ಕೆಳಜಾತಿ, ಅವನು ಉಚ್ಚ, ಇವನು ನೀಚ ಅಂತ ಹೇಳ್ತಾರಲ್ಲ, ಹಾಗೆಲ್ಲ ನಾವು ಹೇಳ್ಬಾರ್ದು. ಯಾರು ಆತರ ಜಾತಿ ವಿಜಾತಿ ಭೇದ ಭಾವ ಮಾಡಲ್ವೋ ಅವರಿಗೆ ಆ ಪಾರ್ವತಿ ಪರಮೇಶ್ವರ ಒಲಿತಾರೆ ಅನ್ನೋ ಈ ತ್ರಿಪದಿ ಅರ್ಥ. ದೇವರು ಒಲಿದವನೇ ಜಾತ, ಅವನೇ ಜಾತಿವಂತ ಎಂಬುದು ಈ ತ್ರಿಪದಿಯ ಅರ್ಥ. ಮುಂದಿನ ತ್ರಿಪದಿಯನ್ನು ನೋಡೋಣ. ಆಗ ಬಾ, ಈಗ ಬಾ, ಹೋಗಿ ಬಾ ಎನ್ನದಲೇ, ಆಗಲೇ ಕರೆದು ಕೊಡುವವನ ಧರ್ಮ, ಹುನ್ನಾಗದೆ ಬಿಡದು ಸರ್ವಜ್ಞ. ಅಂದ್ರೆ ನಾವು ಯಾರ ದಾನ ಧರ್ಮ ಮಾಡಿ ಅಂತ ಬಂದಾಗ ಆಗ ಬಾ, ಈಗ ಬಾ, ಹೋಗಿ ಬಾ ಅಂತ ಹೇಳ್ತೀವಲ್ಲ, ಹಾಗೆಲ್ಲ ನಾವು ಹೇಳ್ಬಾರ್ದು. ಆಗಲೇ ಕರೆದು ಕೊಡುವವನ ಧರ್ಮ ಅಂದ್ರೆ ಆಗಲೇ ಅವ್ರು ಹೋಗ್ತಾ ಇರ್ತಾರಲ್ಲ, ಆಗಲೇ ಕರೆದು ಕೊಡ್ತಾರಲ್ಲ, ಅವರು ದಾನ ಧರ್ಮ ಮಾಡಿ ಅಂತ ಕೇಳ್ತಾರಲ್ಲ, ಆಗ ಅವನು ಧರ್ಮ ಮಾಡ್ತಾನಲ್ಲ, ದಾನ ಧರ್ಮ ಮಾಡ್ತಾನಲ್ಲ, ಅವರ ಧರ್ಮ ಹೊನ್ನಾಗದೆ ಯಾವತ್ತೂ ಬಿಡಲ್ಲ ಎನ್ನುವುದು ಈ ತ್ರಿಪದಿಯ ಅರ್ಥ. ಹೊನ್ನಾಗದೆ ಬಿಡದು ಸರ್ವಜ್ಞ ಅಂದ್ರೆ ನಮ್ಮ ಧರ್ಮ ಚಿನ್ನವಾಗುತ್ತೆ. ಈಗ ಮುಂದಿನ ತ್ರಿಪದಿಯ ಅರ್ಥವನ್ನು ನೋಡೋಣ. ನಡೆಯುವುದೊಂದೇ ಭೂಮಿ, ಕುಡಿಯುವುದೊಂದೇ ನೀರು, ಸುಡುವಗ್ನಿಯೊಂದೇ ಇರುತ್ತಿರಲು
ಕುಲಗೋತ್ರ ನಡುವೆ ಎತ್ತಣದು ಸರ್ವಜ್ಞ. ಅಗ್ನಿ, ಅಗ್ನಿ ಅಂದ್ರೆ ಬೆಂಕಿ. ಕುಲಗೋತ್ರ, ಕುಲಗೋತ್ರ ಅಂದ್ರೆ ಜಾತಿ ವಂಶ. ಈ ತ್ರಿಪದಿಯ ಸಾಲಿನ ಅರ್ಥವನ್ನು ತಿಳಿದುಕೊಳ್ಳೋಣ. ನಡೆಯುವುದೊಂದೇ ಭೂಮಿ ಅಂದ್ರೆ ನಾವು ಒಂದೇ ಭೂಮಿಯಲ್ಲಿ ನಡೆಯೋದು. ಒಬ್ರು ಮಂಗಳ ಗ್ರಹದಲ್ಲಿ, ಒಬ್ರು ಬುಧ ಗ್ರಹದಲ್ಲಿ ಹಾಗೆ ವಾಸ ಮಾಡ್ತೀವ? ಇಲ್ಲ, ನಾವು ನಡೆಯುವುದು ಒಂದೇ ಭೂಮಿಯಲ್ಲಿ. ಕುಡಿಯುವುದೊಂದೇ ನೀರು, ನಾವು ಕುಡಿಯುವುದೊಂದೇ ನೀರು ತಾನೆ. ಯಾರೋ ಸಾಹುಕಾರ ಮನೇಲಿ ಫಿಲ್ಟರ್ ನೀರೇನೋ ಕುಡಿತಾರೆ, ಆದ್ರೆ ನಾವು ಕುಡಿಯೋದ್ ನೀರೇ ತಾನೆ. ಸಿಡುಬಗ್ನಿ ಅಂದಿ ಇರುತ್ತಿರಲು ಕುಲಗೋತ್ರ ಅಂದ್ರೆ ನಮ್ಮ ಮನೇಲಿ ಬೆಂಕಿ ಇರುತ್ತಲ್ಲ, ಎಲ್ಲರ ಮನೆಯಲ್ಲೂ ಉರಿಯೋ ಬೆಂಕಿ ಒಂದೇ ತಾನೇ. ಇದ್ರಲ್ಲಿ ಯಾಕೆ ನೀವು ಭೇದ ಭಾವ ಮಾಡ್ತೀರಾ? ಜಾತಿ ವಂಶ ಅಂತ ಯಾಕೆ ನೀವು ಅಂತ ಭೇದ ಭಾವ ಮಾಡ್ತೀರಾ? ನಡುವೆ ಎತ್ತಣದು ಸರ್ವಜ್ಞ. ಆ ಜಾತಿ ಮನೇಲಿ ಬೇರೆ ಬೆಂಕಿ, ಈ ಜಾತಿ ಮನೇಲಿ ಬೇರೆ ಬೆಂಕಿ, ದೊಡ್ಡೋರ್ ಮನೇಲಿ ಬೇರೆ ಬೆಂಕಿ, ಬಡವ್ರ ಮನೇಲಿ ಬೇರೆ ಬೆಂಕಿ ಅಂತ ಏನು ಇಲ್ಲ ತಾನೆ. ಎಲ್ಲಾರ ಮನೇಲಿ ಉರಿಯೋ ಬೆಂಕಿ ಒಂದೇ. ನಾವು ಯಾಕೆ ಅದಕ್ಕೆ ಭೇದ ಭಾವ ಮಾಡಬೇಕು? ನಡುವೆ ಎತ್ತಣದು ಸರ್ವಜ್ಞ ಅಂದ್ರೆ ಅದಕ್ಕೆ ನಾವು ಯಾಕೆ ಭೇದ ಭಾವ ಮಾಡಬೇಕು ಅಂತ ಈ ತ್ರಿಪದಿಯ ಸಾಲಿನ ಅರ್ಥ. ಈಗ ನಾವು ಮುಂದಿನ ತ್ರಿಪದಿಯ ಅರ್ಥವನ್ನು ತಿಳಿದುಕೊಳ್ಳೋಣ. ಕೋಪವೆಂಬುದು ತಾನು ಪಾಪದ ನೆಲೆಗಟ್ಟು, ಆಪತ್ತು ಸುಖವು ಸರಿ ಎಂದು ಕಾಂಬವಗೆ ಪಾಪವೆಲ್ಲಿವುದು ಸರ್ವಜ್ಞ. ಅಂದ್ರೆ ಕೋಪವೆಂಬುದು ತಾನು ಅಂದ್ರೆ ನಮ್ಗೆ ಕೋಪ ಬಂದಾಗ ನಾವು ಏನೇನೋ ಮಾಡ್ಬಿಡ್ತೀವಿ. ಕೋಪ ಬಂದಾಗ ನಮ್ಗೆ ಏನೋ ತಲೆನೇ ಓಡಲ್ಲ. ನಾವು ಪಾಪದ ನೆಲೆಗಟ್ಟು ಅಂದ್ರೆ ನಾವು ಕೋಪ ಬಂದಾಗ ನಮ್ಗೆ ಪ್ರಾಣಿಗಳನ್ನ ಹಿಂಸಿಸೋದು, ಬೇರೆಯವ್ರನ್ನ ಹಿಂಸಿಸಿದಾಗ್ಲಿ ನಾವು ಮಾಡಬಾರ್ದು. ಅದು ನಮ್ಮ ಹೆಗಲ ಮೇಲೆ ನಾವು ಪಾಪವನ್ನ ಹೊತ್ಕೊಂಡಾಗಿ. ಆಪತ್ತು ಸುಖವು ಸರಿ ಎಂದು ಕಾಂಬವಗೆ, ಈ ಪಾಪಗಳನ್ನೇ ಮಾಡ್ಕೊಂಡು ಅದರಲ್ಲಿ ಸುಖ ಕಾಣ್ತಾರಲ್ಲ ಆ ಜನತೆಗೆ ನಾವು ಏನಂತ ಹೇಳಿ? ಪಾಪವೆಲ್ಲಿಯುವುದು ಸರ್ವಜ್ಞ ಅಂದ್ರೆ ಅವರಿಗೆ ಪಾಪ ಪ್ರಜ್ಞೆ ಎಲ್ಲಿ ಇರುತ್ತೆ ಅಂತ ಈ ತ್ರಿಪದಿಯ ಅರ್ಥ. ನೋಡಿ, ಸರ್ವಜ್ಞ ಮಹಾಶಯರು ಎಷ್ಟು ಅರ್ಥಪೂರ್ಣವಾದ ತ್ರಿಪದಿಗಳನ್ನು ಬರೆದಿದ್ದಾರೆ. ನಾವು ಇದನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವುದರಿಂದ ನಮ್ಮ ಜೀವನ ಸಾರ್ಥಕತೆ ಎಡೆಗೆ ಸಾಗುತ್ತದೆ. ಈ ವಿಡಿಯೋ ನಿಮ್ಗೆ ಇಷ್ಟವಾದ್ರೆ ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಸಬ್ಸ್ಕ್ರೈಬ್ ಮೈ ಚಾನಲ್ ಪಠ್ಯ ಪುಸ್ತಕ.